ರಾಜ್ಯದ ಜನರಿಗೆ ಕಾದಿದೆ ಮತ್ತೊಂದು ಶಾಕ್. ಬೇಸಿಗೆಗೂ ಮುನ್ನವೇ ಬೆಲೆ ಏರಿಕೆಯ ಹೊಡೆತ. ಕಾವೇರಿ ನೀರಿನ ದರ ಏರಿಕೆ ಬೆನ್ನಲ್ಲೇ ದಿನಸಿ ದರವೂ ಏರಿಕೆ ಮಾಡುವುದಕ್ಕೆ ಈಗ ಚಿಂತನೆಯನ್ನು ನಡೆಸಲಾಗ್ತಾ ಇದೆ. ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಅಕ್ಕಿ ಆಗಿರಬಹುದು, ಬೇಳೆಕಾಳಾಗಿರಬಹುದು, ಮೆಣಸಿನಕಾಯಿ ಬೆಲೆಯಲ್ಲಿ ಹೆಚ್ಚಳವಾಗುವಂತಹ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ವಿದೇಶಕ್ಕೆ ಅಕ್ಕಿ ರಫ್ತು ಹೆಚ್ಚಳ, ಅಕ್ಕಿ ಬೆಲೆಯಲ್ಲಿ ಏರಿಕೆ, ಕೆಜಿ ಅಕ್ಕಿ ಮೇಲೆ 5ರಿಂದ 6 ರೂಪಾಯಿ ಏರಿಕೆ ಮಾಡುವಂತಹ ಸಾಧ್ಯತೆ ಇದೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕೂಡ ದುಪ್ಪಟ್ಟು ಜನ ಸಾಮಾನ್ಯರು ಬದುಕೋದೇ ಕಷ್ಟವಾಗ್ಬಿಟ್ಟಿದೆ. ಮನುಷ್ಯನ ಈ ಜೀವನದಲ್ಲಿ ಸದ್ಯಕ್ಕೆ ಸಂಬಳಕ್ಕಿಂತ ಮಿಕ್ಕಿದೆಲ್ಲವೂ ಜಾಸ್ತಿ ಆಗ್ತಾ ಇದೆ. ಮೊನ್ನೆಯಷ್ಟೇ ಕರೆಂಟ್ ಬಿಲ್ ಏರಿಕೆ ಮಾಡ್ತಾರೆ ಎನ್ನುವಂಥ ವಿಚಾರ ಓಡಾಡ್ತು. ಈಗಾಗಲೇ ಮೆಟ್ರೋ ದರದ ಒಂದು ಬಿಸಿ, ಇದೆಲ್ಲದರ ಮಧ್ಯೆ ಒಂದು ಕಡೆ ಫ್ರೀಯಾಗಿ ಕೊಟ್ಟು ಮತ್ತೊಂದು ಕಡೆ ಕಸಿದುಕೊಳ್ಳುವಂತಹ ಕೆಲಸ ಆಗ್ತಾ ಇದೆ. ಸದ್ಯಕ್ಕೆ ದಿನನಿತ್ಯ ಪದಾರ್ಥಗಳು ಇದ್ರ ಮೇಲೆ ಬಹಳಷ್ಟು ಜನ ಅವಲಂಬಿತರಾಗಿರ್ತಾರೆ. ಇದರಲ್ಲಿ ಒಂದು ವೇಳೆ ಏರಿಕೆ ಕಂಡ್ರೆ ಜನಸಾಮಾನ್ಯರಿಗೆ, ಅದರಲ್ಲೂ ಮಧ್ಯಮ ವರ್ಗಕ್ಕೆ ಬಹಳಷ್ಟು ಹೊಡೆತ ಬೀಳುವಂಥ ಸಾಧ್ಯತೆ ಇದೆ. ಸದ್ಯಕ್ಕೆ ಮೊನ್ನೆಯಷ್ಟೇ ಬೇಸಿಗೆಗೂ ಮುನ್ನವೇ ಕಾವೇರಿ ನೀರಿನ ದರ ಏರಿಕೆಯ ಒಂದು ಶಾಕಿಂಗ್ ನ್ಯೂಸ್ ಎಲ್ಲರನ್ನ ಬೆರಗಾಗುವಂತೆ ಮಾಡಿತ್ತು. ಈ ಬೆನ್ನಲ್ಲೇ ಇದೀಗ ದಿನಸಿ ದರವು ಕೂಡ ಏರಿಕೆ ಕಂಡ್ರೆ ನಿಜಕ್ಕೂ ಜನರಿಗೆ ಅತಿ ದೊಡ್ಡ ಶಾಕೆ ಎದುರಂತಾಗುತ್ತೆ. ದಿನನಿತ್ಯದ ಅಗತ್ಯ ವಸ್ತುಗಳೇ ಇವು. ಯಾವ್ಯಾವುದಪ್ಪ ಅಂತ ಹೇಳಿದ್ರೆ ಅಕ್ಕಿ ಆಗಿರಬಹುದು, ಬೇಳೆಕಾಳುಗಳಾಗಿರಬಹುದು, ಮೆಣಸಿನಕಾಯಿ ಬೆಲೆಯಲ್ಲಿ ಹೆಚ್ಚಳ ಕಂಡ್ರೆ ಇದು ನಿಜಕ್ಕೂ ತುಂಬಾನೇ ಎಫೆಕ್ಟಿವ್ ಆಗುತ್ತೆ. ವಿದೇಶಕ್ಕೆ ಅಕ್ಕಿ ರಫ್ತು ಹೆಚ್ಚಳ, ಹೀಗಾಗಿ ಅಕ್ಕಿ ಬೆಲೆಯಲ್ಲೂ ಕೂಡ ಏರಿಕೆ ಮಾಡುವಂಥ ಸಾಧ್ಯತೆ ಇದೆ. ಅದರಲ್ಲೂ ಕೂಡ 5ರಿಂದ 6 ರೂಪಾಯಿ ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಇನ್ನು ಹಾಗಾದ್ರೆ ಯಾವ್ಯಾವ ವಸ್ತು ಎಷ್ಟೆಷ್ಟು ಏರಿಕೆ ಆಗುತ್ತೆ ಅಂತ ನೋಡೋದಾದ್ರೆ, ಸೋನಾ ಮಸೂರಿ ಹಳೆಯ ದರ 38 ರೂಪಾಯಿ ಇದ್ರೆ ಹೊಸ ದರ 44 ರೂಪಾಯಿ ಕೆಜಿಗೆ. ನೋಡಿ, ಈ ರೀತಿಯಾಗಿ ಏರಿಕೆ ಮಾಡಿದ್ರೆ ಜನಸಾಮಾನ್ಯರಿಗೆ ಇದು ಎಷ್ಟರ ಮಟ್ಟಿಗೆ ಹೊಡೆತ ಬೀಳುತ್ತೆ ಅನ್ನೋದನ್ನ. ಇನ್ನು RFO ಅಕ್ಕಿ ಹಳೆಯ ದರ ಕೆಜಿಗೆ 49 ರೂಪಾಯಿ ಆದರೆ ಹೊಸ ದರ ಕೆಜಿಗೆ 54 ರೂಪಾಯಿ ಏರಿಕೆ ಕಾಣಿಸುತ್ತೆ. ಇನ್ನು ದೋಸೆ ಅಕ್ಕಿ ಹಳೆಯ ದರ ಕೆಜಿಗೆ 29 ರೂಪಾಯಿ ಆದರೆ ಹೊಸ ದರ ಕೆಜಿಗೆ 39 ರೂಪಾಯಿ. ನೋಡಿ, ಇದರಲ್ಲಿ ಏಕಾಏಕಿ 10 ರೂಪಾಯಿ ಏರಿಕೆ. ಇನ್ನು ಬ್ಯಾಡಗಿ ಮೆಣಸಿನಕಾಯಿ ಹಳೆಯ ದರ 260 ರೂಪಾಯಿ ಇದ್ರೆ ಹೊಸ ದರ 420 ರೂಪಾಯಿ 1 ಕೆಜಿಗೆ ಏರಿಕೆ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಇದು ಜನಸಾಮಾನ್ಯರಿಗೆ ಹೊಡೆತ ಆಗುತ್ತೆ. ಇನ್ನು ಗುಂಟೂರು ಮೆಣಸಿನಕಾಯಿಯ ಬೆಲೆಯನ್ನು ಗಮನಿಸೋದಾದ್ರೆ ಹಳೆಯ ದರ 180 ರೂಪಾಯಿ ಇತ್ತು, ಹೊಸ ದರ 230 ರೂಪಾಯಿಗೆ ಏರಿಕೆ ಮಾಡುವಂತಹ ಚಾನ್ಸಸ್ ಇದೆ. ತೊಗರಿಬೇಳೆ ಹಳೆಯ ದರ 110 ರೂಪಾಯಿ ಇದ್ರೆ ಹೊಸ ದರ 135 ರೂಪಾಯಿ. ನೋಡಿ, ಕಾವೇರಿ ನೀರಿನ ದರ ಏರಿಕೆ ಬೆನ್ನಲ್ಲೇ ದಿನಸಿ ಪದಾರ್ಥವು ಯಾವ ರೀತಿ ಹೈಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನ. ಉದ್ದಿನ ಬೇಳೆ ಹಳೆಯ ದರ 100 ರೂಪಾಯಿ ಇದ್ರೆ ಹೊಸ ರೇಟ್ ಕೆಜಿಗೆ 120 ರೂಪಾಯಿ. ಇಲ್ಲಿ 20 ರೂಪಾಯಿ ಹೆಚ್ಚಳ ಕಾಣಿಸ್ತಾ ಇದೆ. ಒಂದು ಕಡೆ ಹೋಟೆಲ್ ಉದ್ಯಮಕ್ಕೂ ಇದು ಬಹಳಷ್ಟು ಹೊಡೆತ ಬೀಳುತ್ತೆ. ಇನ್ನು ಕಡಲೆ ಬೀಜ ಹಳೆಯ ದರ ಕೆಜಿಗೆ 120 ರೂಪಾಯಿ ಇದ್ರೆ ಹೊಸ ದರ 150 ರೂಪಾಯಿ. ಅಲ್ಲಿಗೆ ಏಕಾಏಕಿ 30 ರೂಪಾಯಿ 1 ಕೆಜಿ ಕಡಲೆ ಬೀಜ ತಗೊಳ್ಬೇಕು ಅಂದರೆ. ಇನ್ನು ಸೋನಾ ಮಸೂರಿ ಅಕ್ಕಿ ಹಳೆಯ ದರ 38 ರೂಪಾಯಿ ಇದ್ರೆ ಹೊಸ ದರ 44 ರೂಪಾಯಿ ಇರುತ್ತೆ. ಇದು ಯಾವ ರೀತಿ ಹೊಡೆತ ಬೀಳುತ್ತೆ ಜನಸಾಮಾನ್ಯರಿಗೆ ಅಂದರೆ, ಈಗ ಒಂದು ಕಡೆ ಹೋಟೆಲ್ ಉದ್ಯಮಕ್ಕೆ ಈಗ ತಾನೇ ಕೈ ಹಾಕಿರೋಗೂ ಕೂಡ ಇದು ದೊಡ್ಡ ಮಟ್ಟದ ಎಫೆಕ್ಟ್ ಆಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಗಣೇಶ್. ಗಣೇಶನ್ನು ಗಮನಿಸೋದಾದ್ರೆ ಮನುಷ್ಯನ ಸಂಬಳ ಮಾತ್ರ ಇದ್ದಷ್ಟೇ ಇದೆ, ಆದರೆ ಎಲ್ಲಾ ರೇಟ್ಗಳು ಈ ರೀತಿ ದುಪ್ಪಟ್ಟಾದ್ರೆ ಜನಸಾಮಾನ್ಯರ ಗತಿ ಏನು ಅಂತ. ಇದು ಜನಸಾಮಾನ್ಯರಿಗೆ ಸಾಕಷ್ಟು ಆರ್ಥಿಕ ಹೊರೆ ಆಗುತ್ತೆ. ಪ್ರತಿ ತಿಂಗಳದ ಒಂದು ಬಜೆಟ್ ಅನ್ನು ಹಾಕೊಂಡಿದ್ದಂತವರಿಗೆ ಅದರಲ್ಲೂ ಕೂಡ ಈ ತರ ದಿನನಿತ್ಯ ಹಾಗೂ ಸಾರಿಗೆ, ಹಾಗೇನೆ ವಿದ್ಯುತ್, ಹಾಗೇನೆ ನೀರಿನ ಬಿಲ್, ಹಾಗೇನೆ ಬೇರೆ ಬೇರೆ ರೀತಿಯ ವಸ್ತುಗಳು ಬೆಲೆ ಏರಿಕೆಗಳು ಆಗ್ತಾ ಇದ್ರೆ ಜನಸಾಮಾನ್ಯರ ಗತಿ ಮಾತ್ರ ಅದು ಶೋಚನೀಯದಂತ ಪರಿಸ್ಥಿತಿ ಆಗುತ್ತೆ. ಈಗಾಗಲೇ ಏನು ಬೇಳೆಕಾಳುಗಳ ಇದು ಕೂಡ ಏರಿಕೆ ಆಗ್ತಾ ಇರೋದು 2ರಿಂದ 3% ಏರಿಕೆ ಆಗ್ತಾ ಇರೋಂಥದ್ದು. ಸರಾಸರಿ ಪ್ರತಿ ಕೆಜಿಗೆ 38 ರೂಪಾಯಿ ಇದ್ರೆ 44, ಅಂದ್ರೆ 6 ರೂಪಾಯಿ 7 ರೂಪಾಯಿ ದರವನ್ನ ಏರಿಕೆ ಮಾಡಲಾಗ್ತಾ ಇರುವಂತದ್ದು. ಇದು ಸಹಜವಾಗಿ ಜನಸಾಮಾನ್ಯರು ಅಂದ್ರೂ ಕೂಡ ದಿನನಿತ್ಯದ ಬಳಕೆಗೆ ಆಹಾರ ಪದಾರ್ಥಗಳು ಏನು ಎಷ್ಟು ಅಮೂಲ್ಯವಾಗಿರುತ್ತೆ, ಅದ್ರೂ ಕೂಡ ಬೇಳೆಕಾಳುಗಳು ಅಷ್ಟು ಅಮೂಲ್ಯವಾಗಿರುತ್ತೆ. ಅದೇ ಒಂದು ರೀತಿಯಲ್ಲಿ ಈಗ ದರ ಏರಿಕೆ ಆಗ್ತಾ ಇರುವಂತದ್ದು. ಸಹಜವಾಗಿ ಒಂದೆಡೆ ತೈಲ ಬೆಲೆ ಏರಿಕೆ ಕೂಡ ಆಗ್ತಾ ಇರುವಂತದ್ದು. ಇನ್ನು ನೀರಿನ ದರವು ಕೂಡ ಏಪ್ರಿಲ್ ಏರಿಕೆ ಆಗುತ್ತೆ ಅನ್ನುವಂಥದ್ದು. ಈಗಾಗಲೇ ಮೆಟ್ರೋ ದರ ಏರಿಕೆ ಕೂಡ ಸದ್ಯದ ಮಟ್ಟಿಗೆ ತಾತ್ಕಾಲಿಕ ತಡೆ ಸಿಕ್ಕಿದ್ರು ಕೂಡ ಒಂದಿಲ್ಲೊಂದು ಕಾರಣಗಳನ್ನ ಇಟ್ಕೊಂಡು ಸರ್ಕಾರಗಳು ದರವನ್ನು ಏರಿಕೆ ಮಾಡುವಂಥದ್ದು. ಅದೇ ನಿಟ್ಟಿನಲ್ಲಿ ಈಗ ಅಗತ್ಯ ವಸ್ತುಗಳ ಮಾರಾಟದಲ್ಲೂ ಕೂಡ ಏರಿಕೆ ಕಂಡು ಬರುತ್ತಾ ಇರೋದು. ಹಾಗಾಗಿ ಖರ್ಚು ವೆಚ್ಚಗಳೇ ದುಡಿಮೆಕ್ಕಿಂತಲೂ ಕೂಡ ಖರ್ಚು ವೆಚ್ಚಗಳೇ ಜಾಸ್ತಿ ಆಗುವಂತ ಸ್ಥಿತಿಯಲ್ಲಿ ಈಗ ಜನಸಾಮಾನ್ಯರು ಇರುವಂತದ್ದು.
ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಮಾಹಿತಿಗಾಗಿ.